ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಗನಿಗೆ ಇವತ್ತು ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡಿದ್ದೆ. ಸೊ ಅವನೇನು ಪಲ್ಯ ಬೇಡ ಅಂದ, ಬರೀ ಚಪಾತಿ ಮಾತ್ರ ಬಾಕ್ಸಿಗೆ ಹಾಕ್ತೆ. ಚಿಂಟು ಇನ್ನೂ ಮಲಗಿದ್ದಾನೆ. ಅವ್ನ ಮನೇಲೆ ಬಿಟ್ಟು ಇವನ್ನ ಡ್ರಾಪ್ ಮಾಡಿಬಿಟ್ಟು ಬಂದೆ ಸ್ಕೂಲ್ಗೆ. ಹಾಗೆ ಇವತ್ತು ಶುಕ್ರವಾರ ಅಲ್ವಾ, ಆಮೇಲೆ ಬಂದು ಪೂಜೆ ಮಾಡಬೇಕು. ಸೊ ಹಾಗಾಗಿ ಮನೆ ಮುಂದೆ ಮತ್ತು ಕಂಪ್ನಿಗೆಲ್ಲ ಎರಡು ಕಡೆ ಎಲ್ಲ ರಂಗೋಲಿ ಹಾಕಿ ಮೇಲೆ ಹೋಗ್ಬೇಕು. ಮಗ ಎದ್ದಿರ್ತಾನೆ, ಆಲ್ಮೋಸ್ಟ್ ಟೈಮ್ ಆಯಿತು, ಎದ್ದಿರ್ತಾನೆ. ಸೊ ಮಳೆ ಬೇರೆ ಬಂದಿತ್ತು, ಸೌಂಡ್ ಮಾಡ್ದಂಗೆ ಬಂದ್ಬಿಟ್ಟೆ. ಇಲ್ಲ ಅಂದರೆ ಎದ್ಬಿಟ್ರೆ ಇಬ್ಬರು ಎತ್ಕೊಂಡು ಹೋಗುವಂತಾರೆ. ರೋಡ್ ಕ್ರಾಸ್ ಹೋಗೋದು ತುಂಬ ಕಷ್ಟ. ಸೊ ಹಾಗಾಗಿ ಬಂದ್ಬಿಟ್ಟೆ. ಮನೆ ಬರೋ ಅಷ್ಟೊತ್ತಿಗೆ ಎದ್ದಿದ್ದ, ಇನ್ನೂ ಟಿಫನ್ ಮಾಡಿಲ್ಲ. ಯಜಮಾನ್ರು ಸ್ವಲ್ಪ ಎಲ್ಲ ಹೋಗ್ಬೇಕು, ಬಟ್ಟೆ ಐರನ್ ಮಾಡು ಅಂದರು. ಸೊ ಅವ್ರದ್ದೊಂದು 2 ಜೊತೆ ಬಟ್ಟೆ ಐರನ್ ಮಾಡ್ತಾ ಇದ್ದೀನಿ. ಪಲ್ಯ ಆಲ್ರೆಡಿ ಮಾಡಿದ್ದೆ. ನಾನು ಸ್ವಲ್ಪ ಬಿಸಿ ಚಪಾತಿ ಮಾಡ್ಕೋಬೇಕು ತಿನ್ನುವಾಗಷ್ಟೇ. ನಾನು ಐರನ್ ಮಾಡೋ ಅಷ್ಟೊತ್ತಿಗೆ ಅಣ್ಣ ಬಂದ. ನಮ್ಮ ಅಕ್ಕನ ಮಗಂದು ಸ್ಕೂಲು ರಜೆ ಬಿಡ್ತು. ಸೊ ಕುನ್ಗಲ್ ಹತ್ರ ಹಾಸ್ಟೆಲಲ್ಲಿದ್ದಾನೆ. ಅವ್ನು ಪಿಕಪ್ ಮಾಡ್ಕೊಂಬರ್ತೀನಿ ಅಂತ ಬಂದ. ನೈಟ್ ಡ್ಯೂಟಿ ಇದೆ ಅಂತೆ, ಅದಕ್ಕೆ ಬೆಳಿಗ್ಗೆ ಹೋಗಿ ಕರ್ಕೊಂಬರ್ತೀನಿ ಅಂತ ಹೋದ. ಸೊ ಐರನ್ನೆಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಟಿಫನ್ ಎಲ್ಲ ಮಾಡಿದೆ. ಕ್ಲೀನಿಂಗ್ ಅಂದರೆ ಸಾಕು, ನಮ್ಮ ಚಿಂಟು ಆಲ್ರೆಡಿ ಸ್ಪ್ರೇ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ನಾನು ಇನ್ನೂ ಟಿಫನ್ ಮಾಡ್ತಾ ಇದ್ದೀನಿ, ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದ. ಸೊ ಸ್ವಲ್ಪ ಮೊನ್ನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇವತ್ತು TV ಸ್ಟ್ಯಾಂಡು, ಕಡೆ ದೇವ್ರ ಮನೆ, ಕಿಟಕಿ, ಡೋರು ಎಲ್ಲ ನಾನು ಸ್ವಲ್ಪ ಒರೆಸ್ಕೋಬೇಕು. ನಾನಿದು ವರ್ಷಕ್ಕೆ ಕ್ಲೇವ್ ಅಂತ ಯೂಸ್ ಮಾಡ್ತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಪ್ರಾಡಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಸೊ ನಿಮಗೂ ಬೇಕಂದರೆ ಬೈ ಮಾಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಥರ ಡೋರ್ಸಲ್ಲಂತೂ ಸಂಧಿಗಳಲ್ಲಿ ಧೂಳಿರುತ್ತೆ, ಅದಂತೂ ಹೋಗೋದೇ ಇಲ್ಲ ನೀರಿಂದ ಹಾಕಿದರೆ. ಡೋರ್ಸ್ಗೆಲ್ಲ ಈ ಥರ ಡಿಸೈನ್ ಮಾಡಿರ್ತಾರಲ್ಲ, ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಸೊ ಈ ಕ್ಲೇವ್ ಅನ್ನೋ ಸ್ಪ್ರೇನ ಹೊಡೆದ್ಬಿಟ್ರೆ ತುಂಬ ಈಸಿಯಾಗಿ ಕ್ಲೀನ್ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡೋದು. ಬರೀ ನೀರು ಹಾಕಿ ಕ್ಲೀನ್ ಮಾಡೋದ್ರಿಂದ ಇದು ಪೂರ್ತಿಯಾಗಿ ಹೋಗಲ್ಲ. ಸೊ ನಮ್ದಂತೂ ಡೋರ್ ಫುಲ್ ಧೂಳಾಗ್ಬಿಟ್ಟಿದೆ. ಸೊ ಕ್ಲೇವನ್ನ ಯೂಸ್ ಮಾಡ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡಿಬಿಡ್ತೀನಿ. ಆಲ್ಮೋಸ್ಟ್ ಹಾಲೆಲ್ಲಾನು ಕ್ಲೀನ್ ಆಯಿತು. ಇದು ಸ್ವಲ್ಪ ಗ್ಲಾಸ್ ಡೋರ್ ಒಂಚೂರು ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ನನಗೆ ಅಷ್ಟೇ ಕ್ಲೀನ್ ಮಾಡಿದೆ. ಮತ್ತು ಒಂದು ಚೇರ್ ಇಟ್ಕೊಂಡು ಮೇಲೆಲ್ಲಾನು ಕ್ಲೀನ್ ಮಾಡಿದೆ. ನಮ್ಮ ಚಿಂಟುಗಂತೂ ಸಾಕಾಯಿತು, ಸಾಕು ಅಂತ ಹೋಗಿ ಅವ್ರ ತಾತ ಜೊತೆ ಆಟ ಆಡ್ತಾ ಇದ್ದಾನೆ. ಇದೊಂದು ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಿಟಕಿ, ಹಾಗೆ ದೇವ್ರ ಮನೆ ಒಂಚೂರು ಕ್ಲೀನ್ ಮಾಡ್ಕೊಂಡ್ಬಿಡ್ಬೇಕು. ಅಷ್ಟೊತ್ತಿಗೆ ಅಣ್ಣ ಮತ್ತು ನಮ್ಮ ಅಕ್ಕನ ಮಗ ನವೀನ ಎಲ್ಲ ಬರ್ತಾರೆ. ಅವ್ರಿಗೆ ಅಡುಗೆ ಬೇರೆ ಮಾಡಬೇಕು. ಪಲ್ಯನೂ ಇದೆ, ಇನ್ನೂ ಚಪಾತಿ ಇಟ್ಟು ಉಳಿಸಿದ್ದೀನಿ. ಸ್ವಲ್ಪ ಚಪಾತಿ ಮಾಡ್ತೀನಿ, ಹಾಗೆ ಅನ್ನ ಸಾರು ಮಾಡಿಬಿಡ್ತೀನಿ. ಇಲ್ಲಿ ಕಾಂಕ್ರೀಟ್ ಹಾಕಿ ಹಾಗೆ ಬಿಟ್ಬಿಟ್ಟಿದ್ದೀವಿ, ಅದಕ್ಕೆ ಇನ್ನೂ ಟೈಲ್ಸ್ ಹಾಕಿಲ್ಲ. ನನ್ನ ಮಕ್ಕಳಂತೂ ದಿನ ಅದ್ರ ಜೊತೆ ಆಡೋದು, ಆ ಮಣ್ಣು ತೊಗೊಂಡು ಮನೆ ತುಂಬ ಹಾಕೋದು. ನಾನು ಒಂದು 10 ಸತಿ ಕಸ ಗುಡಿಸ್ತೀನಿ, ಸಾಕಾಗಿ ಹೋಗುತ್ತೆ. ಎಷ್ಟು ಹೇಳಿದ್ರು ಕೇಳಲ್ಲ. ಅದು ಆ ಕಲರ್ ಟೈಲ್ಸ್ ಸಿಗ್ಲಿಲ್ಲ ಅಂತ ನಮ್ಮ ಯಜಮಾನ್ರು ಹಾಕಿಸ್ಲೇ ಇಲ್ಲ. ಸೊ ಅಷ್ಟಕ್ಕೆ ಬಿಟ್ಬಿಟ್ಟಿದ್ದಾರೆ ಅರ್ಧಕ್ಕೇನೆ. ಅದೊಂದು ಮತ್ತೆ ಟೈಲ್ಸ್ ಹಾಕ್ಸ್ಬಿಡ್ಬೇಕು. ಟೈಲ್ಸ್ ಹಾಕ್ಸಿ ಈಗ ನಾನು ಒರೆಸ್ತಾ ಇದ್ದಿಲ್ಲ. ಈ ಜಾಗನ ನಾವು ಸ್ಟಡಿ ರೂಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಇದೊಂದು ಕಿಟಕಿ ಒರೆಸ್ಬಿಟ್ರೆ ಇನ್ನೂ ರೂಮ್ ಕ್ಲೀನ್ ಮಾಡಿಲ್ಲ, ನಾಳೆ ರೂಮ್ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ ಡೋರ್ ಒಂದು ಒರೆಸ್ಕೊಂಡ್ಬಿಡ್ತೀನಿ. ಒಳಗಡೆದೆಲ್ಲ ನಾಳೆ ಪೂಜೆ ಮಾಡುವಾಗ ದೇವ್ರ ಬೆಳ್ಳಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅವಾಗ ಒರೆಸ್ಕೊತೀನಿ. ಇದು ಫುಲ್ಲು ಈ ಥರ ಡಿಸೈನ್ ಇದೆ. ಸೊ ಈ ಥರ ಡಿಸೈನ್ ಮಾಡಿಸೋದು ತುಂಬಾ ಕಷ್ಟ. ಕ್ಲೀನ್ ಮಾಡೋಕ್ಕಂತೂ ಹೆವಿ ಕಷ್ಟ ಆಗುತ್ತೆ. ಫುಲ್ ಧೂಳು ಸಂದಿಲ್ ಸಿಕ್ಕಾಕೊಂಡ್ಬಿಡುತ್ತೆ, ಹೋಗೋದೇ ಇಲ್ಲ. ಸೊ ಈ ಸ್ಪ್ರೇ ಯೂಸ್ ಮಾಡೋದ್ರಿಂದ ಕ್ಲೀನ್ ಆಗುತ್ತೆ. ಕ್ಲೀನಿಂಗ್ ಆಲ್ಮೋಸ್ಟ್ ಎಲ್ಲನೂ ಮುಗೀತು. ಸ್ವಲ್ಪ ಬೇಗ ಅನ್ನ ಸಾರೆಲ್ಲ ಮಾಡಿಬಿಡ್ಬೇಕು. ಬೇಳೆ ರಸಂ ಮಾಡ್ತಾ ಇದ್ದೀನಿ.
ಚಪಾತಿ ಇಟ್ಟಿದೆ, ಸ್ವಲ್ಪ ಬಿಸಿ ಚಪಾತಿ ಮಾಡಿಬಿಡ್ತೀನಿ. ಹಾಗೆ ಪಲ್ಯನೂ ಇದೆ, ಸ್ವಲ್ಪ ರಸಮ್ ಮಾಡಿಬಿಡ್ತೀನಿ ಇವತ್ತು ಮತ್ತು ನಾಳೆಗೆ ಆಗೋಷ್ಟು. ಹೇಗೂ ಸಂಡೇ ಹಬ್ಬ, ಸೊ ಚಿಕನ್ ಮಟನ್ ತರ್ತೀವಿ, ನಾಳೆಗೆ ಆಗೋಷ್ಟು ಮಾಡಿಬಿಡ್ತೀನಿ ರಸಮ್ನ. ಸಾಂಬಾರೆಲ್ಲ ಆಯಿತು, ಒಂದು ಕಡೆ ರೈಸ್ಗಿಟ್ಟೆ, ಪಲ್ಯನೂ ಸ್ವಲ್ಪ ಬಿಸಿ ಮಾಡಿದೆ. ಚಪಾತಿ ಇಟ್ಟು ಬೆಳಿಗ್ಗೆನೆ ಕಲಸಿಟ್ಟಿದ್ದೆ, ತುಂಬ ಚೆನ್ನಾಗಿ ಬರ್ತಾಯಿದೆ, ಸ್ಮೂತಾಗಿದೆ. ಒಂದು 8 ಚಪಾತಿ ಆಗುತ್ತೆ, ಮಾಡಿಬಿಡ್ತೀನಿ ಎಲ್ಲರಿಗೂ. ಅಣ್ಣಂಗೂ ಫೋನ್ ಮಾಡಿದ್ದೆ, ಇನ್ನೊಂದು 10 ನಿಮಿಷ ಬರ್ತೀನಿ ಅಂದ. ಅವ್ನು ಬಂದ ತಕ್ಷಣ ಊಟ ಮಾಡ್ತಾರೆ, ಇಬ್ಬರು ಹಸ್ಕೊಂಡ್ಬಂದಿರ್ತಾರೆ, ಅಷ್ಟೊತ್ತಿಗೆ ಚಪಾತಿ ಮಾಡಿಬಿಡ್ತೀನಿ. ಸೊ ಟೋಟಲ್ 2:30 ಆಗಿತ್ತು. ಅಣ್ಣ ಮತ್ತು ನವೀನ ಬಂದರು. ಆಲ್ಮೋಸ್ಟ್ ಫುಲ್ಲು ಬ್ಯಾಗ್ ಖಾಲಿ ಎಲ್ಲ ತೊಗೊಂಡೇ ಬಂದಿದ್ದಾನೆ ನವೀನ. ಸೊ ಅವನಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾರಂತೆ ಆ ಕಡೆ ಕೊಪ್ಪಳ ಡಿಸ್ಟಿಕ್ಕು. 99% ಟ್ರಾನ್ಸ್ಫರ್ ಆಗುತ್ತೆ, ಆಗಿಲ್ಲ ಅಂದರೆ ವಾಪಸ್ಸು ಅಕ್ಕ ಬಂದು ಕಳಿಸೋಗ್ತಾರೆ. ಸೊ ಅವ್ನಿಗೆ ಇಲ್ಲಿ ಊಟದ ಅಡ್ಜಸ್ಟ್ ಆಗಲ್ಲ, ಹಂಗಾಗಿ ಟ್ರಾನ್ಸ್ಫರ್ ತಗೋತಾ ಇದ್ದಾರೆ. ಇಷ್ಟೊತ್ತು ನನ್ನ ಜೊತೆ ಆಟ ಆಡ್ತಾಯಿದ್ರು. ದಿಶು ಸ್ವಲ್ಪ ಹೋಮ್ವರ್ಕ್ ಇತ್ತು, ಹೋಮ್ವರ್ಕ್ ಮಾಡಿಸ್ಬಿಡ್ತೀನಿ. ನಾಳೆ ಪೇರೆಂಟ್ಸ್ ಮೀಟಿಂಗ್ ಇದೆ, ಸ್ಕೂಲ್ಗೆ ಹೋಗಬೇಕು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನಾಳೆ ಸ್ಕೂಲ್ ಬ್ಲಾಗ್ ಹಾಕ್ತಾ ಇರ್ತೀನಿ ನೋಡಿ. ಥ್ಯಾಂಕ್ ಯು ಸೋ ಮಚ್.